ಹಲೋ ಸ್ನೇಹಿತರೆ, ಸಂಕ್ರಾಂತಿ ಹಬ್ಬ ಪ್ರಯುಕ್ತವಾಗಿ ಊರಿಗೋಗಿರೋ ಕಾರಣದಿಂದ ಅಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇತ್ತು. ಹಾಗಾಗಿ ವಿಡಿಯೋನ ಬಿಡೋದಿಕ್ಕಾಗಲಿಲ್ಲ, ಕ್ಷಮಿಸ್ಬೇಡಿ. ಬನ್ನಿ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಇನ್ನು ಈ ಕಡೆ ನೋಡಿದ್ರೆ ಅಪರ್ಣ ಅವರು ತುಂಬ ಬೇಜಾರಾಗಿ ಕೂತಿರ್ತಾರೆ. ಅದೇ ಟೈಮ್ಗೆ ಸುಭಾಷ್ ಅವರು ಸಹ ಹೋಗಿ ಅವ್ರ ಹತ್ರ ಮಾತಾಡ್ತಾ, ಅಪರ್ಣ, ನನ್ನ ಸ್ವಲ್ಪ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡು. ಏನಂತ ಮಾತಾಡ್ತೀರಿ? ಏನಿದೆ ಅಂತ ನನ್ನ ಹತ್ರ ಮಾತಾಡೋದಕ್ಕೆ? ಎಲ್ಲ ಅಪರ್ಣ, ಮಾಡಿರೋದು ತಪ್ಪು ನನಗೆ ಅರಿವಾಗ್ತಿದೆ. ಹಾಗಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳಕ್ಕೆ ಬಂದಿದ್ದೀನಿ. ಕ್ಷಮೆ ಕೇಳೋಕ್ಕೂ ನನಗೆ ಮಕ ಇಲ್ಲ. ಆದರೂ ನನ್ನ ಹೆಂಡತಿ ನನ್ನ ಕ್ಷಮಿಸ್ತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ನಿನ್ನ ಹತ್ರ ಕೇಳ್ಕೊತಾ ಇದ್ದೀನಿ. ಅದು ಯಾವುದೋ ಮಾಯದಲ್ಲಿ ಆ ಮಾಯನ ಬಲೆಗೆ ಬಿದ್ದುಬಿಟ್ಟೆ ಅಷ್ಟೇ, ಬೇರೆ ಇನ್ಯಾವುದೂ ಉದ್ದೇಶ ಇಲ್ಲ ಅಪರ್ಣ. ನಿನ್ನ ಮಾತಿಗೆ ನಾನು ಯಾವತ್ತೂ ಬೆಲೆ ಕೊಡ್ತೀನಿ. ಆದರೆ ಈ ಮಾಡಿರೋ ತಪ್ಪಿಗೆ ನನಗೆ ಬೇಜಾರಾಗ್ತಿದೆ. ಎಲ್ಲಾದರೂ ನಾನೇ ಹೋಗಿ ಸೂಸೈಡ್ ಮಾಡ್ಕೊಂಡ್ಬಿಡೋಣ ಅಂದರೆ ನಿಮಗೇನಾದರೂ ಆಗುತ್ತೇನೋ ಅಂತ ಸುಮ್ಮನೆ ಇದ್ದೀನಿ. ಅದು ನನಗೇನಾಗುತ್ತೆ ಅಂತ ಅಲ್ಲ ಕಣ್ರಿ. ತಲೆ ಎತ್ಕೊಂಡು ಓಡಾಡೋದಕ್ಕೆ ನಾಚಿಕೆ ಆಗ್ತಿದೆ. ಅದಕ್ಕೆ ನೀವು ಆ ನಿರ್ಧಾರ ತಗೊಳ್ತಿದ್ದೀರಾ, ನನಗೂ ಗೊತ್ತಾಗ್ತಿದೆ ಅಂತ ಅಪರ್ಣ ಅವರು ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ಮತ್ತು ರಾಜ್ ಇಬ್ರು ಸಹ ನೋಡ್ತಾ ನಿಂತಿರ್ತಾರೆ. ನನ್ನ ಕ್ಷಮಿಸು ಅಂತ ಕೇಳೋ ಅಷ್ಟು ಅಧಿಕಾರನೂ ಇಲ್ಲ ಅಪರ್ಣ. ಆದರೂ ನೀನೇ ನನ್ನ ಅರ್ಥ ಮಾಡ್ಕೋಬೇಕು. ನಿನ್ನ ಮಾತಿಗೆ ನಾನು ಯಾವತ್ತೂ ಭಂಗ ಮಾಡ್ದವನಲ್ಲ. ನಿನ್ನ ಮಾತಿಗೆ ನಾನು ಯಾವಾಗೂ ಬೆಲೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಂಗೆ ಇನ್ನು ಅಪರ್ಣ ಅವರು ಸಹ ತುಂಬ ಬೇಜಾರಾಗಿ, ಇನ್ನೇನು ಅಪರ್ಣ ಅವ್ರ ಮನಸ್ಸು ಸಹ ಸುಭಾಷ್ ಅವ್ರು ಹೇಳಿರೋ ಮಾತಿಂದ ಕರಗ್ತಾ ಇದ್ದ ಹಾಗೆ ಇನ್ನು ಸುಭಾಷ್ ಅವರು ಅವ್ರ ಭುಜದ ಮೇಲೆ ಕೈ ಹಾಕಿ, ಅಪರ್ಣ, ನನ್ನ ಕ್ಷಮಿಸ್ಬಿಡು ಅಪರ್ಣ, ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದ ಹಾಗೆ ಇನ್ನು ಈ ಕಡೆ ನೋಡಿದ್ರೆ ಹೇಗೋ ಅಪ್ಪ ಅಮ್ಮ ಒಂದಾಗ್ತಿದಾರಲ್ಲ ಅಂತ ಕಾವ್ಯ ಮತ್ತೆ ರಾಜ್ ಇಬ್ರು ಸಹ ಖುಷಿ ಪಡ್ತಾ ಇದ್ರೆ, ಅದೇ ಟೈಮಲ್ಲಿ ಮಗುದು ಆರ್ತನಾದ ಕೇಳುತ್ತೆ. ಆಗ ಆ ವಿಚಾರನ ಕಂಡು ಫಸ್ಟು ಆ ಮಗುನ ಏನ್ ಮಾಡ್ಬೇಕಂತ ಇದ್ದೀರೋ ಅದನ್ನ ವ್ಯವಸ್ಥೆ ಮಾಡ್ಕೊಳ್ಳಿ, ನನಗೇನು ನೀವು ಹೇಳೋ ಅಂತ ಅವಶ್ಯಕತೆ ಬೇಕಾಗಿಲ್ಲ ಅಂತ ಮತ್ತೆ ಉಗ್ರೋಷದಿಂದ ಅಲ್ಲಿಂದ ಹೊರಟಿರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ಮತ್ತೆ ರಾಜ್ ಅವರಮ್ಮನ್ನ ನೋಡಿ ಮೌನವಾಗಿ ಅವರು ಸಹ ಇನ್ನ ಸ್ಥಗಿತಗೊಂಡು ನಿಂತಿರ್ತಾರೆ. ಇನ್ನು ಬೆಳಗ್ಗೆ ಆಗುತ್ತೆ. ಕಾವ್ಯ ಕಾರಿಡಾರಲ್ಲಿ ಏನಪ್ಪ ಮಾಡೋದು, ಮಾವ ಮತ್ತೆ ಅತ್ತೆ ಇನ್ನು ಪದೇ ಪದೇ ದೂರ ಆಗ್ತಿದ್ರೆ ಅವ್ರ ಸಂಬಂಧ ಗಟ್ಟಿಯಾಗಿ ನಿಲ್ಲಲ್ಲ, ಏನಾದರೂ ಮಾಡಿ ಒಂದು ಪರಿಹಾರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಕಾವ್ಯ. ಈ ಕಡೆ ನೋಡಿದ್ರೆ ಕಲ್ಯಾಣ್ ಅವರು ಅವ್ರ ಫ್ರೆಂಡ್ ಜೊತೆ ಕಾಲಲ್ಲಿ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಅಪ್ಪನು ಸಹ ಗೇಟ್ ತಕೊಂಡು ಒಳಗೆ ಬರ್ತಿದ್ರೆ, ಇವಳೇನು ಇಷ್ಟು ಗಾಬರಿಯಾಗಿ ಹಡಾವಿಡಿಲಿ ಹೇಳ್ದೆ ಕೇಳ್ದೆ ಬರ್ತಾ ಇದ್ದಾಳೆ ಅಂತ ಕಾವ್ಯ ಮನ್ಸಲ್ಲಿ ಅನ್ಕೊಳ್ತಾ ಇರ್ತಾಳೆ. ಆಗ ಏನೇ ಅಪ್ಪು, ಇಷ್ಟು ಬೆಳಗ್ಗೆ ಬಂದ್ಬಿಟ್ಟಿದ್ಯಾ, ಏನಾಯ್ತೆ ಅಂತ ಹೇಳ್ತಾ ಇದ್ದಾಗೆ, ಅದು ಅಕ್ಕ, ಆ ಒರಿಜಿನಲ್ ಮಾಯಾಗೆ ಹೊರಗೆ ಬಂದಿದ್ದಾಳೆ, ಬಾ ಅಕ್ಕ. ಹಬ್ಬ, ಎಷ್ಟು ಒಳ್ಳೆ ಗುಡ್ ನ್ಯೂಸ್ ಹೇಳ್ದೆ ಅಪ್ಪು. ಹೀಗೇನೋ ನಾನು ತುಂಬಾ ಯೋಚನೆ ಮಾಡ್ತಿದ್ದೆ, ಹೇಗೋ ಈ ದಯದಿಂದ ಆದ್ರೂ ನಮ್ಮ ಅತ್ತೆ ಮಾವ ಅವ್ರ ಸಂಸಾರನ ಉಳಿಸ್ಕೋಬಹುದು ಅಂತ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಹಬ್ಬ, ನಡಿ ಅಪ್ಪು, ತುಂಬಾ ಖುಷಿ ಆಯ್ತು, ಬಾ ಫಸ್ಟ್ ಆ ಮಾಯನ ಮಾತಾಡ್ಸ್ಬೇಕು ಅಂತ ಇಬ್ರು ಸಹ ಹೊರಡ್ತಾ ಇದ್ರೆ, ಹೋಗಿ ಅತ್ಗೆ, ಹೋಗಿ ಅಯ್ಯೋ ಅಂತ ಹಿಂದೆ ತಿರುಗಿ ನೋಡಿದ್ರೆ ಕಾವ್ಯರಲ್ಲಿರೋದನ್ನ ನೋಡಿ, ಏನತ್ಗೆ ನನ್ನ ಹತ್ರ ಎಲ್ಲ ಇಷ್ಟು ವಿಚಾರಗಳೆಲ್ಲ ಮುಚ್ಚಿಟ್ಟಿದ್ದೀರಾ? ಹಾಗಲ್ಲ ಕವಿಯವರೇ, ಹೀಗೆ ಫಸ್ಟೇ ನಿಮ್ಗೂ ಮತ್ತೆ ಅನಾಮಿಕಾಗೂ ತುಂಬಾ ಬೆರಿಕಿದೆ, ಮತ್ತೆ ಇದ್ರ ಮಧ್ಯೆ ನಿಮ್ನ ತಗೊಂಡ್ರೆ ಮತ್ತೆ ಇನ್ನೆಲ್ಲಿ ಬೇಜಾರು ಮಾಡ್ಕೊಳ್ತಾಳೆ ಅನ್ನೋ ಒಂದು ಕಾರಣಕ್ಕೆ ಹೇಳಿಲ್ಲ ಕವಿಯವರೇ. ನಿಮ್ಮ ಹತ್ರ ಏನಿದೆ ಮುಚ್ಚಿಡೋ ಅಂತದ್ದು, ಆದ್ರೂ ನೀವ್ ಇಷ್ಟೆಲ್ಲ ಮುಚ್ಚಿಟ್ಟಿದ್ದೀರಲ್ಲ ಅತ್ಗೆ, ಬಿಡಿ, ಯಾರೋ ಏನೋ ಅನ್ಕೊಳ್ತಾರ ಅನ್ನೋದಲ್ಲ ನಮಗೆ, ನಾವು ಯಾರಿಗೇನ್ ಸ್ಯಾಕ್ರಿಫೈಸ್ ಮಾಡ್ತಿದೀವಿ ಅನ್ನೋದು ಇಂಪಾರ್ಟೆಂಟ್. ಈಗ ನಾನು ಬರ್ತೀನಿ ಅತ್ಗೆ. ಅಯ್ಯೋ ಬೇಡ ಕವಿಯವರೇ, ಮತ್ತೆ ಅನಾಮಿಕಾ ನೋಡಿದ್ರೆ ಇನ್ನ ರಾಮಾಯಣ ಎಲ್ಲ ಮಾಡ್ಬಿಡ್ತಾಳೆ, ಬೇಡ ಅಂತ ಹೇಳ್ತಿದ್ರು. ಪರವಾಗಿಲ್ಲ ಅತ್ಗೆ, ನಾನು ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ ಕವಿ ಸಹ. ಆಗ ಅಪ್ಪ ಮಹಾನ್ ಭಾವ, ಬಾಪ್ಪ, ಅಕ್ಕ ಬಂದ್ರೆ ಇವಾಗ ಏನಾಗುತ್ತೆ, ಬನ್ನಿ ಹೋಗೋಣ ಅಂತ ಅವ್ರ 3 ಜನನೂ ಸಹ ಅಲ್ಲಿಂದ ಹೊರಟಿರ್ತಾರೆ. ಇನ್ ಈ ಕಡೆ ನೋಡಿದ್ರೆ ನಾಗವೇಣಿಗೆ ಫೋನ್ ಮಾಡಿ ಡಾಕ್ಟರ್ ಅವ್ರ ವಿಚಾರ ತಿಳಿಸ್ತಾರೆ. ಅವಳಿಗೆ ಕೋಮಾದಿಂದ ಹೊರಗೆ ಬಂದಿದ್ದಾಳೆ ಅಂತ. ಅದನ್ನ ಕೇಳಿಸ್ಕೊಂಡು ಅವಳಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಅಟ್ ಎ ಟೈಮ್ಗೆ ರಾಹುಲ್ ಸಹ ಬರ್ತಾನೆ. ಏನ್ ಮಾಮ್ ಹೇಳ್ತಿದ್ಯಾ, ಅವಳು ಕೋಮಾದಿಂದ ಹೊರಗೆ ಬಂದಿದ್ದಾಳ, ಮುಗೀತು, ಗೋವಿಂದ, ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ, ಯಾಕೋ ಹಂಗ್ ಬಡ್ಕೊಂತ ಇದ್ಯಾ? ಇನ್ನೇನು ಆ ನಿಜವಾಗ್ಲೂ ಮಾಯಾ
ಕೋಮಾದಿಂದ ಹೊರಗೆ ಬಂದಿದ್ದಾಳೆ. ಇನ್ನ ಕಾವ್ಯ ಹೋಗಿ ಅವಳನ್ನ ಕರ್ಕೊ ಬಂದು ಏನೇನ್ ಸ್ವರೂಪ ಇದೆಯೋ ಅದನ್ನೆಲ್ಲ ಬಯಲ್ ಮಾಡ್ಬಿಡ್ತಾಳೆ ಅನ್ನಂಗ್ ಆಯ್ತು. ಹಾಗೆ ಯಾಕೋ ಹೇಳ್ತಾ ಇದ್ಯಾ, ನಿನಗ್ ಸ್ವಲ್ಪನೂ ಕಾಮನ್ ಸೆನ್ಸ್ ಅನ್ನೋದಿಲ್ವಾ ಅಂತ ನಾಗವೇಣಿ ಹೇಳ್ತಾ ಇದ್ದಂಗೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ನಾನು ಹೇಳೋ ರೀತಿ ಮಾಡು, ನೀನ್ ಇಲ್ದವೆಲ್ಲ ಮಾತಾಡ್ಬೇಡ, ಏನ್ ಮಾಮ್ ಮಾಡ್ಬೇಕು ಅಂತ ಹೇಳ್ತಿದ್ದ ಹಾಗೆ ಅವನಿಗೆ ನಾಗವೇಣಿ ನಿನ್ ರೌಡಿಗಳನ್ನೆಲ್ಲ ಕಳ್ಸಿ ಕಿಡ್ನಾಪ್ ಮಾಡ್ಸೋ ತರ ಮಾಡ್ಸು, ಅದು ಕಾವ್ಯನ ಹೆಸರು ಮೇಲೆ ಅಂತ ಹೇಳಿ ಇನ್ನ ಕಳ್ಸಿರ್ತಾಳೆ. ಸರಿ ಮಾಮ್, ಹೀಗೆ ಮಾಡ್ತೀನಿ ಅಂತ ಅವನು ಸಹ ಹೊರಟಿರ್ತಾನೆ. ಇನ್ ಈ ಕಡೆ ನೋಡಿದ್ರೆ ನಾಗವೇಣಿ, ಅಪ್ಪ ಕಾವ್ಯ ನೀನ್ ತೋಡ್ಕೊಂಡಿರೋ ಹಳ್ಳದಲ್ಲಿ ನಿನ್ನೆ ಹೇಗ್ ಬೀಳಿಸ್ತಿದೀನಿ ನೋಡು ಅಂತ ನಾಗವೇಣಿಯೆಲ್ಲ ಅನ್ಕೊಳ್ತಾ ನಿಂತಿರ್ತಾಳೆ. ಇನ್ ಈ ಕಡೆ ನೋಡಿದ್ರೆ ಮಾಯಾ ಮಲ್ಕೊಂಡಿರ್ದ ಹಾಗೆ ಇನ್ನ ರೌಡಿಗಳು ಸಹ ಬಂದಿ ಮೇಡಮ್ ಮೇಡಮ್ ಅಂತ ಇರ್ತಾರೆ. ನೋಡಿದ್ರೆ ಮಾಯಾ ಎದ್ದಿ, ಅದು ಕಾವ್ಯ ಮೇಡಮ್ ಅವರು ಕಳ್ಸಿದ್ದಾರೆ, ನಿಮ್ನ ಕರ್ಕೊಂಡ್ ಬರೋದಿಕ್ ಹೇಳಿದ್ರು ಅಂತ ಹೇಳ್ತಾ ಇರ್ತಾರೆ. ಇನ್ ಈ ಕಡೆ ನೋಡಿದ್ರೆ ಕಾವ್ಯ, ಅಪ್ಪು ಮತ್ತೆ ಕವಿ 3 ಜನನು ಸಹ ಕಾರಿಂದ ಇಳಿದು ಇನ್ನ ಹಾಸ್ಪಿಟಲ್ ಒಳಗೆ ಎಂಟರ್ ಆಗ್ತಾ ಇರ್ತಾರೆ. ಇನ್ ಈ ಕಡೆ ನೋಡಿದ್ರೆ ಮಾಯಾ ಇನ್ನ ಕಾವ್ಯನ ಹತ್ರ ನಾನು ಮಾತಾಡ್ಬೇಕು ಅಂತ ಹೇಳ್ತಾ ಇರ್ತಾಳೆ. ಇನ್ ಈ ಕಡೆ ನೋಡಿದ್ರೆ ನಕಲಿ ರೌಡಿಗಳು ಬೇಕು ಅಂತ ಬೇರೆಯವ್ರಿಗೆ ಕಾಲ್ ಮಾಡಿ, ಅಯ್ಯೋ ಮೇಡಮ್ ಕಾಲ್ ಎತ್ತುತ್ತಾ ಇಲ್ಲ, ನೀವೇ ಬರ್ತಿದ್ದೀರಲ್ಲ, ಅಲ್ಲೇ ಮಾತಾಡ್ಬೋದು ಬನ್ನಿ ಅಂತ ಇನ್ನ ಮಾಯುನ ಸಹ ಅಲ್ಲಿಂದ ಕರ್ಕೊಂಡು ಹೋಗೋ ಪ್ಲಾನ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ ಈ ಕಡೆ ನೋಡಿದ್ರೆ ಕಾವ್ಯ, ಅಪ್ಪು, ಕವಿ 3 ಜನನು ಇನ್ನ ಹೊಳಗ್ ಬರ್ತಾ ಇದ್ದಂಗೆ ಇನ್ ಒಳಗಡೆ ಬಂದ್ ನೋಡ್ತಾರೆ. ಅಲ್ಲಿ ಮಾಯಾ ಇರೋದಿಲ್ಲ. ಅದನ್ನ ನೋಡಿ ಅವ್ರ 3 ಜನಗೂ ಶಾಕ್ ಆಗಿರುತ್ತೆ. ನೋಡಿದ್ರೆ ಮಾಯನ್ನ ಇನ್ನೊಂದ್ ಡೋರಿಂದ ಕರ್ಕೊಂಡು ಹೋಗಿರ್ತಾರೆ ರೌಡಿಗಳು. ಇನ್ನ ಕಾವ್ಯಂಗೆ, ಅಪ್ಪು ಮಾಯಾ ಎಲ್ಲೋದ್ಲು? ಅದೇ ಅಲ್ವಾಕ ನಾನು ನೋಡ್ತಾ ಇದ್ದೀನಿ, ಎಲ್ಲೋದ್ಲು ಗೊತ್ತಾಗ್ತಿಲ್ವಲ್ಲ ಅಂತ ಇಬ್ರು ಸಹ ಟೆನ್ಷನ್ ಅಲ್ಲಿ ಇರ್ತಾರೆ. ಇನ್ ಈ ಕಡೆ ನೋಡಿದ್ರೆ ರೌಡಿಗಳು ನಯನಾಜಕವಾಗಿ ಮಾಯನ ಕರ್ಕೊಂಡಿನ ಹೊರ್ಗಡೆ ಹೊರಡ್ತಾ ಇರ್ತಾರೆ. ಇನ್ನ ಸೀದಾ ಕಾವ್ಯ ಡಾಕ್ಟರ್ ಹತ್ರ ಬಂದಾಗ, ಡಾಕ್ಟರ್ ಮಾಯಾ ಎಲ್ಲಿ ಡಿಸ್ಚಾರ್ಜ್ ಆದ್ಲಲ್ಲ? ಹಾ, ಯಾರ್ ಮಾಡಿದ್ರು? ನೀವೇ ಹೇಳಿದ್ರಂತಲ್ವಾ ಡಿಸ್ಚಾರ್ಜ್ ಮಾಡೋದಿಕ್ಕೆ? ನಾನ್ ಹೇಳುದ್ನಾ? ಹಾ, ನನ್ನ ಹತ್ರ ಕಾಲಲ್ಲಿ ನೀವೇ ಅಲ್ವಾ ಮಾತಾಡಿದ್ದು? ಅಪ್ಪ ನಾನೆಲ್ಲಿ ಮಾತಾಡ್ದೆ ಅಂತ ಕಾವ್ಯನು ಸಹ ತುಂಬಾ ಶಾಕ್ ಆಗಿ ನಿಂತಿರ್ತಾಳೆ. ಈಗ ಎಲ್ಲೋದ್ರು ಅವರು? ಈಗ ಜಸ್ಟ್ ಒಂದು 2 ಮಿನಿಟ್ಸ್ ಆಯ್ತು, ಅವರು ಕೆಳಗೆ ಹೋಗಿರ್ಬೇಕು ನೋಡಿ ಅಂತ ಹೇಳ್ತಿದ್ದಂಗೆ ಇನ್ನ ಕಾವ್ಯ, ಅಪ್ಪು ಮತ್ತೆ ಅವರೆಲ್ಲ ಓಡಿ ಹೋಗ್ತಾ ಇರ್ತಾರೆ. ಇನ್ ಈ ಕಡೆ ನೋಡಿದ್ರೆ ರೌಡಿಗಳು ಸೀದಾ ಮಾಯನ್ನ ಕರ್ಕೊಂಡು ಕಾರಲ್ಲಿ ಕೂರ್ಸ್ಕೊಂಡು ಇನ್ನ ಹೋಗ್ತಾ ಇರ್ತಾರೆ. ಇನ್ ಈ ಕಡೆ ನೋಡಿದ್ರೆ ಬಂದ್ ನೋಡೋ ಹೊತ್ತಿಗೆ ಆ ಕಾರ್ ಅಲ್ಲಿಂದ ಪಾಸ್ ಔಟ್ ಆಗೋಗಿರುತ್ತೆ. ಅಯ್ಯೋ, 2 ಕಾರ್ ಹೋಗ್ತಿದೆ, ಬೇಕು ಅಂತಾನೆ ಇದು ಮಾಡ್ತಾ ಇರೋದು, ಹೊತ್ಗೆ ಯಾವ ಕಾರಲ್ಲಿ ಇದ್ದಾಳೆ ಅಂತ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾಗೆ ಅವರು ಬದ್ಮಾಶ್ಗಳು ಎಲ್ಲ ಈ ವಿಚಾರ ಗೊತ್ತಾಗ್ಬಿಟ್ಟೆ ನಾವ್ ಎಲ್ಲಿ ಕಂಡಿಡ್ಬಿಡ್ತೀವಿ ಅಂತ ಈ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಇನ್ ಈ ಕಡೆ ನೋಡಿದ್ರೆ ಕಾವ್ಯನು ಸಹ ನೀವೊಂದ್ ಕಾರ್ ಫಾಲೋ ಮಾಡಿ, ನಾನೊಂದ್ ಕಾರ್ ಫಾಲೋ ಮಾಡ್ತೀನಿ ಅಂತ ಅವರು ಸಹ ಹೊರಟಿರ್ತಾರೆ. ಇನ್ ಈ ಕಡೆ ನೋಡಿದ್ರೆ ಮಾಯಾ ಆ ರೌಡಿಗಳು ತುಂಬಾ ಭಯ ಪಡ್ತಾ ಇರೋದನ್ನ ನೋಡಿ, ಅಯ್ಯೋ ಎಂತಕ್ ನೀವು ಇಷ್ಟೊಂದು ಗಾಬರಿ ಆಗಿದ್ದೀರಾ, ಅಂತದ್ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಿದ್ದ ಹಾಗೆ, ಅಯ್ಯೋ ಇಲ್ಲ ಮೇಡಮ್, ಅದು ಕಾವ್ಯ ಮೇಡಮ್ ಅವ್ರಿಗೆ ಟೈಮಿಂಗ್ಸ್ ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕು, ನಿಮ್ನ ಕರ್ಕೊಂಡೋಗಿ ಸೇಫ್ ಆಗಿ ಬಿಡ್ಬೇಕು, ಅದೇ ನಮ್ ಟೆನ್ಷನ್ ಅಂತ ಹೇಳ್ತಾ ಇರ್ತಾರೆ. ಇನ್ ಈ ಕಡೆ ನೋಡಿದ್ರೆ ರಾಜ್ ಅವ್ರ ಅಮ್ಮನ್ಗೋಸ್ಕರ ಟ್ಯಾಬ್ಲೆಟ್ ಕೊಡೋದಿಕ್ ಬಂದಿರ್ತಾನೆ. ನೋಡಿದ್ರೆ ಅವ್ರಮ್ಮ ಟ್ಯಾಬ್ಲೆಟ್ ತಗೊಳ್ದಿರ ಮೌನವಾಗಿ ಕೂತ್, ಮಾಮ್ ನೀನ್ ಇದನ್ನೇ ಯೋಚನೆ ಮಾಡ್ತಾ ಎಷ್ಟ್ ದಿವಸ ಅಂತ ಇರ್ತೀಯ, ತಗೋ ಮಾಮ್ ಟ್ಯಾಬ್ಲೆಟ್ ತಗೋ, ನೆಮ್ಮದಿಯಾಗಿ ಇರೋದ್ನ ಕಲಿ, ನೀನ್ ಇಲ್ದವೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ ಅಂತ ಸಾಂತ್ವನ ಮಾಡ್ತಾ ಇರ್ತಾನೆ. ನೋಡಿದ್ರೆ ಅಪರ್ಣ ಅವರು ಏನು ಆ ಕಡೆ ಕೇರೆ ಅಂದಿರ ಮೌನವಾಗಿ ಕೂತಿರ್ತಾರೆ. ಇನ್ನ ಮಾಮ್ ನಾನ್ ಹೇಳೋದ್ ಅರ್ಥ ಮಾಡ್ಕೋ ಪ್ಲೀಸ್ ಮಾಮ್ ಅಂತ ರಾಜ್ ಅವ್ರಮ್ಮಂಗೆ ಸಾಂತ್ವನ ಮಾಡ್ತಾ ಇರ್ತಾನೆ. ಈಗ ಮಾಯನ್ನ ಕರ್ಕೊಂಡು ರೌಡಿಗಳು ಹೊರಟಿದ್ದಾರೆ. ಈಗ ನಾಗವೇಣಿ ಇದೆ ಅನ್ನೋ ಪ್ಲಾನ್ ಕಾವ್ಯ ಅವ್ರಿಗೆ ತಿಳಿಯುತ್ತಾ, ಮತ್ತೆ ಕಾವ್ಯ ಹೋಗಿ ನಿಜವಾಗ್ಲೂ ಮಾಯನ್ನ ಕರ್ಕೊಬಂದಿ ಅವ್ರ ಅತ್ತೆ ಮುಂದೆ ನಿಲ್ಸಿ ಅವ್ರ ಮಾವನ್ನ ಆ ಸ್ಥಳನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.